ವಿದ್ಯಾರ್ಥಿಗಳೇ ನಮಸ್ಕಾರ. ನನ್ನ ಹೆಸರು ವಾಣಿ ವೈಡಿ. ನಾನು ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಡಿ.ಕೆ. ಕೆಂಪೇಗೌಡ ಸರ್ಕಾರಿ ಪದವಿ ಕಾಲೇಜು ಕೋಡಿಹಳ್ಳಿ ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇಂದಿನ ತರಗತಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಅಂದರೆ ಏನು, ಅದರ ಅರ್ಥ, ಹಾಗೆ ಅದರ ಪ್ರಾಮುಖ್ಯತೆ ಮತ್ತು ಅವು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. In today's class, let us understand the meaning of non-governmental organizations, that is NGOs, and also their importance as well as the problems faced by NGOs. ಮೊದಲನೇದಾಗಿ NGO ಅಥವಾ ಈ ಸ್ವಯಂ ಸೇವಾ ಸಂಸ್ಥೆಗಳು ಅಂದ್ರೆ ಏನು, ಇದರ ಅರ್ಥವನ್ನ ನಾವು ತಿಳಿದುಕೊಳ್ಬೇಕು. ಜನರ ಆರ್ಥಿಕ ಉನ್ನತಿ, ಸಾಮಾಜಿಕ ವಿಕಾಸ, ಶೈಕ್ಷಣಿಕ ಅಭಿವೃದ್ಧಿ ಮೊದಲಾದ ಉದ್ದೇಶಗಳನ್ನಿಟ್ಟುಕೊಂಡು ಸ್ವಯಂ ಸ್ಫೂರ್ತಿಯಿಂದ ಕೆಲಸ ಮಾಡುತ್ತಿರುವ ಸಂಸ್ಥೆಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಕರೀತಾರೆ. ಅಂದ್ರೆ ಜನರ ಒಂದು ಗುರಿ, ಜನರ ಆರ್ಥಿಕ ಅಭಿವೃದ್ಧಿ ಆಗಬೇಕು, ಎಲ್ಲ ಜನರು ಸಾಮಾಜಿಕವಾಗಿ ವಿಕಾಸಗೊಳ್ಬೇಕು, ಹಾಗೆ ಅವರು ಶೈಕ್ಷಣಿಕವಾಗಿಯೂ ಸಹ ಅಭಿವೃದ್ಧಿ ಆಗಬೇಕು, ಒಟ್ಟಾರೆ ಜನರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಈ ಉದ್ದೇಶವನ್ನ ಇಟ್ಟುಕೊಂಡು ಕೆಲವು ಸಂಸ್ಥೆಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇವೆ. ಇಂತಹ ಸಂಸ್ಥೆಗಳನ್ನ ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಕರೀತಾರೆ, ಅಥವಾ ಇವನ್ನ ಸರ್ಕಾರೇತರ ಸಂಸ್ಥೆಗಳು ಅಂತ ಕರೀತಾರೆ. ಅಂದ್ರೆ ಸರ್ಕಾರಕ್ಕೂ ಮತ್ತೆ ಈ ಸಂಸ್ಥೆಗಳಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ. ಈ ಸ್ವಯಂ ಸೇವಾ ಸಂಸ್ಥೆಗಳು ಮೂರನೇ ವಲಯದ ಪ್ರಮುಖ ಅಂಗಗಳಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ. ಸಾರ್ವಜನಿಕ ಕ್ಷೇತ್ರ ಮೊದಲನೆಯ ಅಂಗವಾದರೆ, ಈ ಸಾರ್ವಜನಿಕ ಕ್ಷೇತ್ರ ಹಾಗೆ ಖಾಸಗಿ ಕ್ಷೇತ್ರ ಎರಡು ಕ್ಷೇತ್ರಗಳಿದೆ. ಖಾಸಗಿ ಕ್ಷೇತ್ರ ಎರಡನೇ ವಲಯ ಮತ್ತೆ ಸಾರ್ವಜನಿಕ ಕ್ಷೇತ್ರ ಮೊದಲನೆಯ ವಲಯ ಆದ್ರೆ, ಈ NGOಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು ಮೂರನೆಯ ವಲಯ ಅಂದ್ರೆ ಥರ್ಡ್ ಸೆಕ್ಟರ್ ಅಂತ ನಾವು ಕರಿತೀವಿ. ಆ ರೀತಿ ಕರ್ತವ್ಯವನ್ನ ಇವು ನಿರ್ವಹಿಸ್ತಾ ಇದೆ. ಹೀಗೆ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುವ ಸಂಸ್ಥೆಗಳನ್ನ ನಾವು ಸ್ವಯಂ ಸೇವಾ ಸಂಸ್ಥೆಗಳು ಅಂತ ಕರಿತೀವಿ. A non-governmental organization is a non-profit group that functions independently of any government. ಅಂದ್ರೆ ಇಲ್ಲಿ NGOs are also called the civil societies. They are organized on community, national and international levels in order to serve social or political goals such as humanitarian causes or the environment causes. We can also give examples for NGOs such as Rotary Club, Lion Club and many youth associations. They are all working as NGOs or non-governmental organizations. Their main intention is to develop economically, socially as well as educationally. All the people should be developed not only in one way, but in almost all the levels. That is almost all the ways: economic, social as well as economic field. This is called NGO. Now, what is the importance of NGO? ಯಾಕೆ ಈ ಸ್ವಯಂ ಸೇವಾ ಸಂಸ್ಥೆಗಳು ಅತ್ಯಂತ ಅವಶ್ಯಕವಾಗಿವೆ ಅಥವಾ ಇವುಗಳ ಪ್ರಾಮುಖ್ಯತೆ ಏನು, ಇವುಗಳ ಅವಶ್ಯಕತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇವು ಸಮಾಜ ಕಲ್ಯಾಣಕ್ಕಾಗಿ ಹಾಗೆ ಅಭಿವೃದ್ಧಿಯ ಸಾಧನೆಗಾಗಿ, ಆದಾಯ ಸೃಷ್ಟಿಗಾಗಿ ಶ್ರಮಿಸ್ತಾ ಇದೆ. ಹಾಗೆ ನೈರ್ಮಲ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಇದೆ. ಸಶಕ್ತೀಕರಣ ಅಂದ್ರೆ ಈ ಒಂದು ಮಹಿಳೆಯರ ಸಶಕ್ತೀಕರಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ನೀಡ್ತಾ ಇದೆ. ಹಾಗೆ ಮಕ್ಕಳ ಅಭಿವೃದ್ಧಿಗೂ ಸಹ ಇವು ಶ್ರಮಿಸ್ತಾ ಇದೆ. ಮತ್ತೆ ಕಾರ್ಮಿಕರ, ಗಿರಿಜನರ, ನಿರ್ಗತಿಕರ, ಅಂಗವಿಕಲರ, ಸಮಾಜದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟವರ ಪ್ರತಿ ವರ್ಗದ ಜನರ ಅಭಿವೃದ್ಧಿಗಾಗಿ ಈ ಸಂಸ್ಥೆಗಳು ಶ್ರಮಿಸ್ತಾ ಇವೆ. ಹಾಗೆ ಅಪಾರವಾದ ಕೊಡುಗೆಯನ್ನು ಸಹ ನೀಡ್ತಾ ಇವೆ. ಭಾರತದಲ್ಲಿ ಹಲವಾರು ಅಂದ್ರೆ ಸಹಸ್ರಾರು ಸ್ವಯಂ ಸೇವಾ ಸಂಸ್ಥೆಗಳು ಇದೆ. ಹಾಗೆ ನಾವು ಈಗ ಉದಾಹರಣೆ ಕೊಡೋದಾದ್ರೆ, ಈ COVID-19 2 ವರ್ಷಗಳಿಂದ ನಾವು ಅನುಭವಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಷ್ಟೋ ಈ ಸ್ವಯಂ ಸೇವಾ ಸಂಸ್ಥೆಗಳು
ಜನರಿಗೆ ಉಪಕಾರವನ್ನ ಮಾಡಿವೆ. ಕೆಲಸ ಇಲ್ಲದೆ ಎಷ್ಟೋ ಜನ ಕೆಲಸವನ್ನ ಕಳ್ಕೊಂಡ್ರು. ಅಂತಹ ಅನ್ಎಂಪ್ಲಾಯೀಸ್ಗೆ ಊಟವನ್ನ ಕೊಟ್ಟಿವೆ. ಮಧ್ಯಾಹ್ನದಲ್ಲಿ ಊಟವನ್ನ ಕೊಟ್ಟಿರೋದು ಅಥವಾ ಆಹಾರ ಪದಾರ್ಥಗಳನ್ನ ನೀಡಿರೋದು, ಕೆಲವರು ಕೆಲಸವನ್ನ ಕೊಟ್ಟಿರೋದು, ಇವೆಲ್ಲವೂ ಸಹ ಈ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇರೋ ಪ್ರಮುಖ ಕೆಲಸಗಳು ಅಂತ ನಾವು ಹೇಳ್ಬೋದು. ಸ್ವಯಂ ಸೇವಾ ಸಂಸ್ಥೆಗಳ ಮಹತ್ವವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಇವು ಸ್ವಸಹಾಯ ಗುಂಪುಗಳ ಅಭಿವೃದ್ಧಿಯಲ್ಲಿ ಶ್ರಮಿಸ್ತಾ ಇದೆ. ಸ್ವಸಹಾಯ ಗುಂಪುಗಳು ಅಂದ್ರೆ ತಮ್ಮಷ್ಟಕ್ಕೆ ತಾವೇ ಕೆಲವು ಮಂದಿ ಸದಸ್ಯರನ್ನು ಹೊಂದಿರುತ್ತೆ ಸ್ವಸಹಾಯ ಗುಂಪುಗಳು, 15ರಿಂದ 20 ಮಂದಿ ಸದಸ್ಯರು. ಅವರ ಅಭಿವೃದ್ಧಿಗಾಗಿ ಈ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇವೆ. ಅಂದ್ರೆ ಜನರನ್ನ ಪ್ರೇರೇಪಿಸೋದು, ಪ್ರೇರೇಪಿಸಿ ಅವರೇ ಒಂದು ಸ್ವಂತವಾದ ಸ್ವಸಹಾಯ ಸಂಘವನ್ನ ರಚಿಸ್ಕೊಳ್ಳೋದು. ಹಾಗೆ ಸರ್ಕಾರದಿಂದ ಏನಾದ್ರೂ ಪ್ರೋತ್ಸಾಹ ದೊರೀತಾ ಇದೆಯಾ ಆ ಒಂದು ಸ್ವಯಂ ಸೇವಾ ಸಂಸ್ಥೆಗಳಿಗೆ, ಆ ವಿಚಾರಗಳನ್ನ ಅವರಿಗೆ ತಿಳಿಸಿಕೊಡೋದು, ಸ್ವಸಹಾಯ ಸಂಘದ ಸದಸ್ಯರಿಗೆ ತಿಳಿಸಿಕೊಡೋದು. ಹಾಗೆ ವಾರದ ಸಭೆಗಳಿಗೆ ಭೇಟಿಯನ್ನ ನೀಡುವುದು, ಅವರಿಗೆ ಉಪಯುಕ್ತವಾದ ಮಾಹಿತಿಯನ್ನ ಒದಗಿಸುವುದು, ಈ ಎಲ್ಲ ಕೆಲಸಗಳನ್ನ ಈ ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾ ಇವೆ. ಅಂದ್ರೆ ಸ್ವಸಹಾಯ ಗುಂಪುಗಳು ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಯಾವ ನೆರವು ಬೇಕೋ ಆ ಎಲ್ಲಾ ನೆರವನ್ನ ಸ್ವಯಂ ಸೇವಾ ಸಂಸ್ಥೆಗಳು ಒದಗಿಸ್ತಾ ಇವೆ ಅಂತ. Now let us understand the importance of NGOs. The first and the foremost importance of NGO is they are helping in the development of self-help groups. So NGOs are motivating the people to form self-help groups especially in the rural areas. In fact, they are in charge of many self-help groups, and they are creating self-help groups, and they have close contact with these self-help groups. They are striving hard for the development of the members of self-help groups. They attend the weekly meetings of self-help groups, and they provide essential information about various schemes introduced by the government. They are also effectively evaluating the groups. They have a good relationship with the Grama Panchayat, various banks in the rural areas, and agricultural cooperative societies, women and children development department. So with all these close relationship with all these departments, they collect essential information, and they provide and also educate the rural people regarding various schemes as well as the plans introduced by the government. Thus they are helping the self-help groups. ಎರಡನೇದಾಗಿ ನವಪ್ರವರ್ತನಶೀಲತೆ ಮತ್ತು ಉದ್ಯಮಶೀಲತೆಯ ಅಭಿವೃದ್ಧಿಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ತಿಳ್ಕೊಳ್ಳೋಣ. ಅಂದ್ರೆ ಈ ನವಪ್ರವರ್ತನೆ ಅಂದ್ರೆ ಹೊಸದಾದನ್ನ ಏನಾದ್ರೂ ಕಂಡು ಹಿಡಿಯೋದು, ಅದನ್ನ ಬಳಕೆ ಮಾಡುವುದು ಅಂತ. ಹಾಗೆ ಉದ್ಯಮಶೀಲತೆ ಆಂಟ್ರಪ್ರನ್ಯೂರ್ಶಿಪ್, ಇದನ್ನ ಅಭಿವೃದ್ಧಿ ಪಡಿಸೋದು, ಸಣ್ಣ ಸಣ್ಣ ಉದ್ಯಮಗಳನ್ನ ಈ ಗ್ರಾಮಾಂತರ ಪ್ರದೇಶದಲ್ಲಿ ಪ್ರಾರಂಭ ಮಾಡೋದಕ್ಕೆ ಪ್ರೋತ್ಸಾಹವನ್ನ ನೀಡೋದು. ಹಾಗೆ ಅಭಿವೃದ್ಧಿಯ ಸಾಧನೆಗೆ ಹೊಸ ಹೊಸ ಮಾರ್ಗಗಳನ್ನ ತಿಳಿಸಿಕೊಡೋದು, ಹುಡುಕಿ ಕೊಡೋದು, ಅವುಗಳನ್ನ ಅನುಷ್ಠಾನಕ್ಕೆ ತರುವುದು. ಮತ್ತೆ ಈ ಮೂಲ ಗುಂಪಾದ ಜನ ಅಥವಾ ಗುಡ್ಡಗಾಡಿನ ಪ್ರದೇಶದ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳಿಗೂ ಸಹ ಪರಿಹಾರವನ್ನ ಸೂಚಿಸುವುದು. ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇರೋದು ಸ್ವಯಂ ಸೇವಾ ಸಂಸ್ಥೆಗಳು. ಅಂದ್ರೆ innovativeness and entrepreneurship. NGOs, they innovate new ways to achieve development. They try to solve the problems of society through their innovative ideas. They even help downtrodden people, neglected tribal people in the society by providing various innovative ideas as well as entrepreneurship ideas for them. ಮತ್ತೆ ಮೂರನೇದಾಗಿ ಮೋಟಿವೇಟಿಂಗ್ ಪೀಪಲ್ಸ್ ಪಾರ್ಟಿಸಿಪೇಷನ್, ಅಂದ್ರೆ ಜನರ ಸಹಭಾಗಿತ್ವಕ್ಕೆ ಪ್ರಚೋದನೆಯನ್ನ ಇದು ನೀಡ್ತಾ ಇದೆ. ಯಾಕೆ ಅಂದ್ರೆ ಜನ ಭಾಗವಹಿಸಲಿಲ್ಲ ಅಂದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗಲ್ಲ. ಹಾಗಾಗಿ ಸರ್ಕಾರೇತರ ಸಂಸ್ಥೆಗಳು ಜನರ ಹತ್ತಿರದಲ್ಲೇ ಇದ್ದುಕೊಂಡು ಆ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇವೆ. ಮತ್ತೆ ಜನರ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸ್ತಾ ಇದೆ. ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಜನರು ಪಾಲ್ಗೊಳ್ಳುವಂತೆ ಸಹ ಮಾಡ್ತಾ ಇದೆ.
ಹಾಗೆ ಅವರನ್ನು ಒಟ್ಟಿಗೆ ಸೇರಿಸುವ ಪ್ರಕ್ರಿಯೆಯನ್ನು ಸಹ ಇದು ಮಾಡ್ತಾ ಇದೆ. ಯಾಕೆ ಅಂದ್ರೆ ಜನರ ಪಾಲ್ಗೊಳ್ಳುವಿಕೆ ಇದ್ದಾಗ ಜನರಿಗೆ ಸಮಸ್ಯೆಗಳು ಅರ್ಥ ಆಗತ್ತೆ, ಏನೇನು ಸಮಸ್ಯೆಗಳಿದೆ ನಮಗೆ ಅಂತ, ಮತ್ತೆ ಅವರನ್ನ ಆ ಸಮಸ್ಯೆಗಳಿಗೆ ಹೇಗೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಬಹುದು. ಸಮಸ್ಯೆಗೆ ಪರಿಹಾರ ಅವರಲ್ಲೇ ಇರತ್ತೆ. ಆದ್ರಿಂದ ಸುಲಭವಾಗಿ ಜನರನ್ನ ಒಟ್ಟುಗೂಡಿಸುವ ಪ್ರಯತ್ನವನ್ನ ಮಾಡಿದಾಗ ಈ ಸ್ವಯಂ ಸೇವಾ ಸಂಸ್ಥೆಗಳು ಜನರಿಗೂ ಪಾಲ್ಗೊಳ್ಳೋಕೆ ಸಾಧ್ಯತೆ ಆಗತ್ತೆ, ಅವರು ವಿಚಾರಗಳನ್ನ ತಿಳ್ಕೊಳ್ತಾರೆ, ಮತ್ತೆ ಹೇಗೆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬೋದು ಅನ್ನೋದು ಸಹ ಗೊತ್ತಾಗತ್ತೆ. Thus, they motivate people's participation. The NGOs are very close to people and they respond immediately to the problems of the people. They create awareness about the problems. For this we can give example of recent COVID-19 problems. What are the causes for COVID-19, how to prevent it, and then what are the precautionary measures should be taken to prevent COVID-19. Thus, these are the awareness created by NGOs to the people. Thus, they motivate the people's participation, because without people's participation, no plan will success, or there is no example of non-participation of people in any of the plans of the government or schemes of the government. Thus, these NGOs, they motivate people's participation to a greater extent. ಹಾಗೆ ಮತ್ತೊಂದು ಮಹತ್ವದ ಅಂಶ ಅಂದ್ರೆ ಬಡತನ ನಿವಾರಣೆಯಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಅಂತ. ಬಡತನ ನಿವಾರಣೆಯಲ್ಲಿ ಈ ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಅತ್ಯಂತ ಗಣನೀಯವಾಗಿದೆ. ಯಾಕೆಂದ್ರೆ ಅಲ್ಲಿ ಸಿಗುವಂತಹ ದೇಶೀಯ ಸಂಪನ್ಮೂಲಗಳನ್ನ ಹೇಗೆ ಬಳಕೆ ಮಾಡಿಕೊಳ್ಳೋದು, ಆ ರೀತಿ ಬಳಕೆ ಮಾಡಿಕೊಂಡು ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿ ಹೇಗೆ ಬಡತನವನ್ನ ನಿವಾರಣೆ ಮಾಡೋದು ಅಥವಾ ಬಡತನ ಕಡಿಮೆ ಮಾಡೋದು, ಇದನ್ನು ಸಾಧ್ಯ ಆಗತ್ತೆ, ಹೇಗೆ ಮಾಡೋದು ಅನ್ನೋದನ್ನ ಈ ಸ್ವಯಂ ಸೇವಾ ಸಂಸ್ಥೆಗಳು ಜನರಿಗೆ ತಿಳಿಸಿಕೊಡುತ್ತೆ. ಹಾಗಾಗಿ ಬಡವರ್ಗದ ಜನರನ್ನ ಆಯ್ಕೆ ಮಾಡಿಕೊಂಡು ಹೇಗೆ ಈ ಬಡತನದ ಸಮಸ್ಯೆಯನ್ನ ನಿವಾರಣೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದೇ ಸ್ವಯಂ ಸೇವಾ ಸಂಸ್ಥೆಗಳು. Thus, they play a very important role in removal of poverty. It helps the people to utilize the locally available resources effectively to reduce the poverty or to create self-employment. For example, ಬಿದಿರು ಅಂತ ಕರಿತೀವಲ್ಲ ನಾವು, ಆ ಬಿದಿರನ್ನ ತಗೊಂಡು ಬುಟ್ಟಿಗಳನ್ನ ಹೆಣ್ಕೊಳ್ಬಹುದು. ಹಾಗೆ ಜೇಡಿ ಮಣ್ಣಿನಿಂದ ಹಲವಾರು ರೀತಿಯ ಪದಾರ್ಥಗಳನ್ನ ಮಾಡಬಹುದು. ಮತ್ತೆ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನ, ಹಳ್ಳಿಯಲ್ಲೇ ಸಿಗುವಂತಹ ಸ್ಥಳೀಯ ಸಂಪನ್ಮೂಲಗಳನ್ನ ಸುಲಭವಾಗಿ ಬಳಸಿಕೊಳ್ಳಬಹುದು. ಬಳಸಿಕೊಂಡು ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡಿ ಬಡತನ ನಿವಾರಣೆಯನ್ನ ಮಾಡಬಹುದು. ಇದು ಸಹ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ. ಮತ್ತೊಂದು ಸಂಪನ್ಮೂಲಗಳ ಮಿತವ್ಯಯಕಾರಿ ಉಪಯೋಗ. ಸಂಪನ್ಮೂಲಗಳು ಅತ್ಯಂತ ವಿರಳವಾಗಿದೆ. ಆ ವಿರಳವಾದ ಸಂಪನ್ಮೂಲಗಳನ್ನ ಹೇಗೆ ಅತ್ಯಂತ ಸದುಪಯೋಗ ಪಡಿಸ್ಕೊಳ್ಳೋದು, ಅಂದ್ರೆ ಇಲ್ಲಿ ವ್ಯರ್ಥ ಆಗಬಾರದು, ಪೋಲಾಗಬಾರದು, ಅಪಬಳಕೆ ಆಗಬಾರದು ಅಂತ ಯಾವ ರೀತಿ ಆ ವಿರಳ ಸಂಪನ್ಮೂಲಗಳನ್ನ ದುಂದುವೆಚ್ಚ ಮಾಡಕ್ಕೆ ಹೋಗಬಾರ್ದು, ಮತ್ತೆ ಇರುವಂತ ಮಿತವ್ಯಯಕಾರಿ, ಹೆಚ್ಚು ವೆಚ್ಚದಾಯಕವಾಗಿರಬಾರ್ದು. ಯಾವುದೇ ಕಾರ್ಯವನ್ನ ಮಾಡಿದ್ರೂ ಅದು ಕಡಿಮೆ ವೆಚ್ಚದಾಯಕ ಆಗಿದ್ದು ಅತ್ಯಂತ ಉಪಯೋಗ ಆಗುವಂತಹ ಕಾರ್ಯಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ವೇಸ್ಟ್, ಅಂಡರ್ ಯುಟಿಲೈಸೇಷನ್, ಅನ್ಯುಟಿಲೈಸೇಷನ್ ಅಥವಾ ಓವರ್ ಯುಟಿಲೈಸೇಷನ್ ಅವಾಯ್ಡ್ ಮಾಡುತ್ತೆ. ಹೇಗೆ ಮಾಡೋದು ಅನ್ನೋದನ್ನ ಸಹ ಜನರಿಗೆ ಇದು ತಿಳುವಳಿಕೆಯನ್ನ ನೀಡುತ್ತೆ ಅಂತ. ಎಕನಾಮಿಕಲ್ ಯೂಸ್ ಆಫ್ ರಿಸೋರ್ಸಸ್, ಹೌ ಟು ಯೂಸ್ the available resources economically. Here it strictly avoids the waste, underutilization and overutilization of available resources and encourages economical use of resources. It avoids waste. ಮತ್ತೆ ಹಾಗೆ ಆಯ್ಕೆ ಮಾಡಿದ ಚಟುವಟಿಕೆಗಳ ನಿರ್ವಹಣೆ, ಯಾವ ಚಟುವಟಿಕೆಗಳನ್ನ ಇದು ಆಯ್ಕೆ ಮಾಡಿರುತ್ತೆ ಅದನ್ನ ಅತ್ಯಂತ ಉತ್ತಮವಾಗಿ ನಿರ್ವಹಣೆ ಮಾಡುತ್ತೆ. ಈಗ ಹಳ್ಳಿಗಳಲ್ಲಿ ಕೆಲವು ಕ್ಯಾಂಪ್ ಅನ್ನ ಹಾಕೊಳ್ಳುತ್ತೆ, ಐ ಟೆಸ್ಟಿಂಗ್ ಕ್ಯಾಂಪ್, ಮತ್ತೆ ಶುಗರ್ ಟೆಸ್ಟಿಂಗ್ ಕ್ಯಾಂಪ್ ಅಂತ ಎಲ್ಲ ಆರೋಗ್ಯ ತಪಾಸಣಾ ಶಿಬಿರಗಳು ಅಂತ ನಾವು ಕರಿತೀವಿ. ಅದನ್ನ ಹಮ್ಮಿಕೊಂಡಾಗ
ಸಮರ್ಪಕವಾಗಿ ನಿರ್ವಹಣೆ ಮಾಡುತ್ತೆ. ಅಂದರೆ ಮೊದಲೇ ಇದು ಮಾಹಿತಿಯನ್ನು ಕೊಟ್ಟಿರುತ್ತೆ ಜನರಿಗೆ, ಯಾರಿಗೆ ಮಾಡಲಾಗತ್ತೆ, ಯಾವ ದಿನ ಮಾಡ್ತಾರೆ, ಯಾರ್ಯಾರು ಸದುಪಯೋಗವನ್ನು ಪಡಿಸ್ಕೊಳ್ಬೋದು, ಅದು ಉಚಿತವಾಗಿ ಎಲ್ಲ ಮಾಡೋದ್ರಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ಇದು ಅತ್ಯಂತ ಉಪಯುಕ್ತ ಆಗಿರುತ್ತೆ ಅಂತ. ಹಾಗೆ ಗ್ರಾಮದ ನೈರ್ಮಲ್ಯವನ್ನ ಕಾಪಾಡೋದು, ಕುಡಿಯ ನೀರಿನ ಒಂದು ನೈರ್ಮಲ್ಯವನ್ನ ಕಾಪಾಡೋದು, ಅಂದ್ರೆ ಕಲುಷಿತಗೊಳ್ಳದಂತೆ ಎಚ್ಚರಿಕೆ ಹೇಗೆ ವಹಿಸಬೇಕು, ಇದರ ಬಗ್ಗೆ ಎಲ್ಲಾನು ಸಹ ಕೆಲವು ಶಿಬಿರಗಳನ್ನ ಆಯೋಜನೆ ಮಾಡಿರುತ್ತೆ. ಅದರ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನ ಕೊಡುತ್ತೆ. ಅಂದ್ರೆ ಏನೇ ಕಾರ್ಯಕ್ರಮವನ್ನ ಮಾಡಿದ್ರೂ ಅದು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತೆ ಅಂತ. ಮ್ಯಾನೇಜ್ಮೆಂಟ್ ಆಫ್ ಚೋಸನ್ ಆಕ್ಟಿವಿಟಿ, ಇಟ್ ಮ್ಯಾನೇಜಸ್ activities chosen very effectively ಅಂತ. For example, cleanliness of a village, protection of drinking water, or health camps, construction of toilets in the rural areas, construction of houses for poor people. All these are various camps organized by the NGOs. They organize it in a very planned manner. They maintain or they manage all the activities taken by them very effectively. ಮತ್ತೊಂದು ಪ್ರಯೋಜನ ಅಥವಾ ಪ್ರಾಮುಖ್ಯತೆಯ ಅಂಶ ಅಂದ್ರೆ ಯೋಜನೆಗಳ ಮತ್ತು ಅಧಿಕೃತ ವಿಧಿವಿಧಾನಗಳ ಬಗೆಗೆ ಮಾಹಿತಿಯನ್ನ ನೀಡುವುದು. ಯಾವ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ, ಆ ಯೋಜನೆಗಳ ಪ್ರಮುಖ ಪ್ರಯೋಜನ ಏನು, ಆ ಒಂದು ಯೋಜನೆಗೆ ಯಾರು ಅರ್ಹರು, ಮತ್ತೆ ಆ ಒಂದು ಹೇಗೆ ಅಪ್ಲಿಕೇಶನ್ ಹಾಕಬೇಕು. ಏನಾದರೂ ಸರ್ಕಾರದಿಂದ ಉಪಯೋಗ ಆಗ್ತಿದೆ ಅಂದಾಗ ಯೋಜನೆಗಳಿಂದ ಹೇಗೆ ಅದಕ್ಕೆ ಅಪ್ಲಿಕೇಶನ್ ಅನ್ನ ಹಾಕಬೇಕು ಅಂತ. ಈಗ ಉದಾಹರಣೆಗೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ. ಯಾರು ಅರ್ಹರು, ಹೇಗೆ ಆ ಒಂದು ಅಪ್ಲಿಕೇಶನ್ ಅನ್ನ ಫಿಲಪ್ ಮಾಡಬೇಕು, ಎಲ್ಲಿ ಅದನ್ನ ತಗೊಂಡೋಗಿ ಕೊಡಬೇಕು, ಹಾಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ, ಫಸಲ್ ಬಿಮಾ ಯೋಜನೆ, ಇವೆಲ್ಲವೂ ಸಹ ಸರ್ಕಾರದ ಹಲವಾರು ಯೋಜನೆಗಳಾಗಿರುತ್ತೆ. ಇದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನರೇಗಾ, ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಇವೆಲ್ಲವೂ ಸಹ ಸರ್ಕಾರದ ವಿವಿಧ ಯೋಜನೆಗಳು. ಈ ಯೋಜನೆಗಳ ಫಲಾನುಭವಿಗಳು ಯಾರು, ಹೇಗೆ ಈ ಯೋಜನೆಗಳಿಗೆ ಮಾಹಿತಿ ಅಂದ್ರೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಎಲ್ಲಿ ತಲುಪಬೇಕು ಈ ಅರ್ಜಿಗಳು, ಹೇಗೆ ಅರ್ಜಿಗಳನ್ನ ಸಂಪೂರ್ಣವಾಗಿ ತುಂಬಬೇಕು, ಈ ಎಲ್ಲ ವಿಚಾರಗಳನ್ನ ತಿಳಿಸಿಕೊಡೋದೆ ಈ ಸರ್ಕಾರೇತರ ಸಂಸ್ಥೆಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು. ಆದ್ರಿಂದ ಹಳ್ಳಿಗರಿಗೆ ಇದರಿಂದ ತುಂಬಾನೇ ಅನುಕೂಲ ಆಗತ್ತೆ. ಇನ್ಫಾರ್ಮೇಶನ್ ಅಬೌಟ್ ವೇರಿಯಸ್ ಸ್ಕೀಮ್ಸ್ ಅಂಡ್ ಆಲ್ಸೋ ದ ಅಫಿಷಿಯಲ್ procedures of various schemes. These NGOs educate people about various schemes introduced by the government, how to apply for them, who are eligible for these schemes, how to get benefit out of them, and then how to fill the applications, whom to approach, and what are the procedures to be followed. All these informations are given by the NGOs to the people in rural areas. The people of rural areas are highly benefited out of these NGOs. ಮತ್ತೊಂದು ಅಂಶ ಅಂದ್ರೆ ಸ್ವಸಹಾಯದ ವೃದ್ಧಿ, ಪ್ರಮೋಷನ್ ಆಫ್ ಸೆಲ್ಫ್ ಹೆಲ್ಪ್ ಅಂತ. ಇಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಜನರಲ್ಲಿ ಸ್ವಸಹಾಯ ಮತ್ತು ಮಿತವ್ಯಯದ ಭಾವನೆಯನ್ನ ಬೆಳೆಸುತ್ತೆ. ಹೇಗೆ ಉಳಿತಾಯ ಮಾಡಬೇಕು, ಉಳಿತಾಯ ಅನ್ನೋದೇ ಅತ್ಯಂತ ಮಾನವನ ಸದ್ಗುಣ ಅನ್ನೋದನ್ನ ತಿಳಿಸಿಕೊಡುತ್ತೆ. ಹಾಗೆ ಅದನ್ನ ಕಾರ್ಯತಃ ಅದನ್ನ ಮಾಡಿ ಸಹ ತೋರಿಸುತ್ತೆ. ಹೀಗಾಗಿ ಸ್ವಸಹಾಯವನ್ನ ಹೇಗೆ ಅಂದ್ರೆ ಬೇರೆಯವರ ಮೇಲೆ ಅವಲಂಬನೆಯನ್ನ ಮಾಡಬಾರದು, ನಾವು ನಮ್ಮ ಅಭಿವೃದ್ಧಿಯನ್ನ ಸ್ವಂತವಾಗಿ ಹೇಗೆ ಮಾಡ್ಕೊಳ್ಬೇಕು, ಬೇರೆಯವರನ್ನ ಅವಲಂಬಿಸದೆ ಅಂದ್ರೆ ಇಲ್ಲಿ ಆರ್ಥಿಕವಾಗಿ ಹೇಗೆ ಸ್ವಾವಲಂಬಿಗಳು ಆಗಬೇಕು ಅನ್ನೋ ವಿಚಾರವನ್ನ ಇವು ತಿಳಿಸಿಕೊಡುತ್ತವೆ ಅಂತ. ಪ್ರಮೋಷನ್ ಆಫ್ ಸೆಲ್ಫ್ ಹೆಲ್ಪ್. These NGOs, they promote spending less and saving more. How to become independent economically by utilizing the resources whatever we have. Savings is the most important quality of a human being according to NGOs. Thus, they educate the people not to depend upon others, especially
economically for finance, attaining self-sufficiency in finance or economic independence is the most important aim of NGO. Thus, NGOs, they encourage people to play an independent role economically. ಮತ್ತೊಂದು ಅಂಶ ಅಂದರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಮಾನವ ಸಂಪನ್ಮೂಲದ ಅಭಿವೃದ್ಧಿ ಅಂತ. ಇಲ್ಲಿ ಮಾನವ ಸಂಪನ್ಮೂಲ ಅಂದರೆ ಜನರಲ್ಲಿ ಇರುವಂತಹ ಜಾಣ್ಮೆ, ಹಾಗೆ ಅವರಲ್ಲಿರುವಂತಹ ಬುದ್ಧಿಶಕ್ತಿ, ತರಬೇತಿ, ಶಿಕ್ಷಣ, ಜ್ಞಾನ, ಪರಿಣತಿ, ಈ ಎಲ್ಲ ಅಂಶಗಳನ್ನು ಒಟ್ಟಾರೆ ನಾವು ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಜನರಿಗೆ ತರಬೇತಿಯನ್ನ ಕೊಡುವುದರ ಮೂಲಕ, ಶಿಕ್ಷಣವನ್ನ ಕೊಡುವುದರ ಮೂಲಕ ಜನರ ಅಭಿವೃದ್ಧಿಗಾಗಿ ಅಂದ್ರೆ ಮಾನವ ಸಂಪನ್ಮೂಲದ ಅಭಿವೃದ್ಧಿಗಾಗಿ ಈ ಒಂದು ಸಂಸ್ಥೆಗಳು ಶ್ರಮಿಸ್ತಾ ಇವೆ ಅಂತ. NGOs are helping to develop human resource. Human resource, it refers to the knowledge, expertise, and then experience, wisdom, training, intellectuality, and education among the human beings. And these NGOs, they are developing human resources by providing training as well as education for people in the rural areas. Thus, we can say NGOs are playing a vital role, or very important role in the development of rural areas. ಈ ಸ್ವಯಂ ಸೇವಾ ಸಂಸ್ಥೆಗಳು ಈ ಎಲ್ಲ ಪ್ರಾಮುಖ್ಯತೆಯ ಅಂಶಗಳನ್ನು ನಾವು ಗಮನಿಸಿದಾಗ ಖಂಡಿತ ಈ ಸ್ವಯಂ ಸೇವಾ ಸಂಸ್ಥೆಗಳು ಅಥವಾ ಸರ್ಕಾರೇತರ ಸಂಸ್ಥೆಗಳು ಒಂದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಯಲ್ಲಿ ಅಥವಾ ಗ್ರಾಮೀಣ ಪ್ರದೇಶದ ಜನರ ಒಟ್ಟಾರೆ ಸರ್ವಾಂಗೀಣ ಅಭಿವೃದ್ಧಿಗೆ ತುಂಬಾನೇ ಶ್ರಮಿಸ್ತಾ ಇದೆ ಅಂತ ನಾವು ಹೇಳ್ಬೋದು. ಆದ್ರೆ ಇಷ್ಟೆಲ್ಲ ಶ್ರಮ ವಹಿಸಿ ಈ ಸಂಸ್ಥೆಗಳು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಅವು ತಮ್ಮ ಪ್ರಮುಖವಾದ ಪಾತ್ರವನ್ನು ವಹಿಸಿವೆ. ಆದ್ರೆ ಆ ರೀತಿ ಕೆಲಸವನ್ನ ಮಾಡಬೇಕಾದ್ರೆ ಈ ಸಂಸ್ಥೆಗಳು ಕೆಲವು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಯಾವ ಯಾವ ಸಮಸ್ಯೆಗಳು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳನ್ನ ತಿದ್ದಲು ವಿರೋಧ. ಅದರಲ್ಲೂ ಹಳ್ಳಿಗಳಲ್ಲಿ ಈಗಲೂ ಸಂಪ್ರದಾಯ ಇದೆ. ಆ ಜನ ಬದಲಾವಣೆಗಳನ್ನ ತುಂಬಾ ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ. ಹಾಗಾಗಿ ಸ್ವಯಂ ಸೇವಾ ಸಂಸ್ಥೆಗಳು ಏನಾದರೂ ಧರ್ಮದ ವಿರುದ್ಧವಾಗಿ ಅಥವಾ ಜನರ ಸಂಪ್ರದಾಯದ ವಿರುದ್ಧವಾಗಿ, ಜನರ ನಂಬಿಕೆಗಳ ವಿರುದ್ಧವಾಗಿ ಅವರನ್ನ ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಜನ ಅದನ್ನ ಒಪ್ಪೋದಿಲ್ಲ. ಅಂತಹ ಒಂದು ಸ್ವಯಂ ಸೇವಾ ಸಂಸ್ಥೆಗಳನ್ನ ಅವರು ಧಿಕ್ಕರಿಸ್ತಾರೆ, ವಿರೋಧಿಸ್ತಾರೆ. ಅವರು ಅದನ್ನ ಹಳ್ಳಿಗಳಿಗೆ ಆ ಸ್ವಯಂ ಸೇವಾ ಸಂಸ್ಥೆಗಳು ಬರೋದನ್ನ ಅವರು ಒಪ್ಪೋದೇ ಇಲ್ಲ, ಓಡಿಸ್ಬಿಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಯಾಕೆ ಅಂದ್ರೆ ಮೊದಲಿನಿಂದ ಅವರು ತಮ್ಮದೇ ಆದ ಕೆಲವು ನಂಬಿಕೆಗಳನ್ನ ಇಟ್ಕೊಂಡಿರ್ತಾರೆ. ಧರ್ಮ, ದೇವರು, ಸಂಪ್ರದಾಯ ಇವನ್ನೆಲ್ಲ ಅವರು ಪಾಲಿಸ್ತಾ ಇರ್ತಾರೆ. ಇವರೇನೋ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಈ ಪ್ರಯತ್ನವನ್ನ ಪಟ್ರೆ ಓಕೆ, ಅವರು ಸ್ವೀಕರಿಸ್ತಾರೆ. ಆದ್ರೆ ಅವರ ಒಂದು ಬುಡಕ್ಕೆ ಕೈ ಹಾಕ್ತಾರೆ. ಅಂದ್ರೆ ಈ ಒಂದು ಬದಲಾವಣೆ ಸಂಪೂರ್ಣವಾಗಿ ಬದಲಾವಣೆಯನ್ನ ಮಾಡಬೇಕು ಅಂದ್ರೆ ಖಂಡಿತ ಹಳ್ಳಿಗಳಲ್ಲಿ ಅವರು ಒಪ್ಪೋದಿಲ್ಲ. ಆಗ ತೀವ್ರವಾದ ವಿರೋಧವನ್ನ ಅವರು ನಿರೀಕ್ಷೆ ಮಾಡಬೇಕಾಗತ್ತೆ. So these NGOs, they face problems during their work in the rural areas. The first and the most important problem is resistance to change religious and traditional beliefs. People, especially of rural area, they oppose NGOs as they are very traditional and they are highly orthodox people, and they do not accept the change. They do not welcome the reforms. They don't want the revolutionary changes. Whatever they want is they don't want a sudden change or the revolutionary change. As some of the important concepts of these NGOs, they may affect their religion, or they may affect their beliefs, or they may affect their traditions. At that time or during that time, these NGOs definitely they oppose or they get opposition from the rural people, or rural people do not agree such changes from NGOs. Secondly, scarcity of resources. While introducing some of the schemes or the programs or the plans, they require huge
financial resources. So during some time, not all the time, during sometimes these NGOs, they face the problem of finance or the scarcity of financial resources. This is also that if they get sufficient funds from foreign countries or from other people, such problems may not appear, but sometimes definitely they face financial scarcity of financial resources. And ಸಂಪನ್ಮೂಲಗಳ ಕೊರತೆ ಅಂತ, ಹಣಕಾಸಿನ ಸಂಪನ್ಮೂಲಗಳ ಕೊರತೆಯನ್ನು ಇವು ಎದುರಿಸಬೇಕಾಗತ್ತೆ. ಅಂದ್ರೆ ಎಲ್ಲಾ ಸಮಯದ ಸಂದರ್ಭದಲ್ಲಿ ಅಲ್ಲ, ಕೆಲವು ಸಂದರ್ಭದಲ್ಲಿ ಅಂದ್ರೆ ತುಂಬಾ ಹೆಚ್ಚು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡು ಹೆಚ್ಚು ಬದಲಾವಣೆಗಳನ್ನ ತರೋದು, ಹೆಚ್ಚು ಯೋಜನೆಗಳನ್ನ ಜಾರಿಗೊಳಿಸೋದು ಅಥವಾ ಕಾರ್ಯರೂಪಕ್ಕೆ ತರಬೇಕಾದ್ರೆ ಖಂಡಿತ ಹಣಕಾಸಿಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರೋದು ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವೊಂದು ಸಂದರ್ಭಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳು ಹಣಕಾಸಿನ ಕೊರತೆಯ ಸಮಸ್ಯೆಯನ್ನ ಎದುರಿಸಬಹುದು ಅಂತ. ಮತ್ತೊಂದು ಸಮಸ್ಯೆ ಅಂದ್ರೆ ಮಾನವ ಸಂಪನ್ಮೂಲಗಳ ಕೊರತೆ ಅಂತ, ಲ್ಯಾಕ್ ಆಫ್ ಹ್ಯೂಮನ್ ರಿಸೋರ್ಸಸ್. ಇಲ್ಲಿ ಮಾನವ ಸಂಪನ್ಮೂಲ ಅಂದ್ರೆ ಜನರಲ್ಲಿನ ಜಾಣ್ಮೆ ಅಥವಾ ಬುದ್ಧಿಶಕ್ತಿ, ಮೇಧಾವಿತನ, ಹಾಗೆ ಶಿಕ್ಷಣ, ತರಬೇತಿ ಇವೆಲ್ಲವೂ ಸಹ ಅತ್ಯಂತ ಅವಶ್ಯಕ. ಆದ್ರೆ ಈ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಸ್ವಯಂ ಸೇವಕರಿಗೆ ಕೆಲವೊಮ್ಮೆ ಅನುಭವ ಸಾಲದ ಹೋಗಿರ್ಬೋದು, ಅಥವಾ ಕೆಲವೊಮ್ಮೆ ಅವರಿಗೆ ಬುದ್ಧಿಶಕ್ತಿಯ ಕೊರತೆನೂ ಉಂಟಾಗ್ಬೋದು. ಅಂತಹ ಸ್ವಯಂ ಸೇವಕರೇನಾದ್ರೂ ಇದ್ದಾಗ ಸಮಸ್ಯೆಗಳು ಉಂಟಾಗತ್ತೆ. ಸುಲಭವಾಗಿ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ. So lack of human resources, as I told you earlier, human resource is nothing but the knowledge, experience, expertise, wisdom, training, intellectuality, education among the people. These NGOs may face scarcity of human resources, or such people who are working in the NGOs may not have experience. With these inexperienced people, they may face problem of solving the problems of rural areas or solving the problems of other people. Thus, these are the various problems faced by NGOs. ಹೀಗೆ ಸ್ವಯಂ ಸೇವಾ ಸಂಸ್ಥೆಗಳು ತಮ್ಮದೇ ಆದ ಕೆಲವು ಪ್ರಮುಖ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಏನೇ ಆಗ್ಲಿ, ನಾವು ಇಷ್ಟೆಲ್ಲ ಅಧ್ಯಯನ ಮಾಡಿದ್ವಿ, ತಿಳ್ಕೊಂಡ್ವಿ. ಅಂದ್ರೆ ಇಲ್ಲಿ ಪ್ರಾಮುಖ್ಯತೆ ಹೆಚ್ಚಾಗಿದೆ, ಅಂದ್ರೆ ಅದರ ಅವಶ್ಯಕತೆ ಹೆಚ್ಚಾಗಿದೆ, ಸಮಸ್ಯೆಗಳು ಕೇವಲ ಕೆಲವು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರ ಅತ್ಯಂತ ಅವಶ್ಯಕವಾಗಿದೆ. ಅದರಲ್ಲೂ ಈಗ ಕೋವಿಡ್-19 ಇರೋದ್ರಿಂದ ಎಷ್ಟೋ ಸ್ವಯಂ ಸೇವಾ ಸಂಸ್ಥೆಗಳು ಎಷ್ಟೋ ಬಡವರಿಗೆ, ನಿರ್ಗತಿಕರಿಗೆ, ರಸ್ತೆಗಳಲ್ಲಿ ಭಿಕ್ಷುಕರಿಗೆ, ಎಷ್ಟೋ ಜನ ಊಟ ಇಲ್ಲದೆ ಸಾಯ್ತಾ ಇದ್ರು, ಅಂತಹ ಭಿಕ್ಷುಕರಿಗೆ ಊಟವನ್ನ ಕೊಟ್ಟಿದೆ. ಹೋಟೆಲ್ಗಳೆಲ್ಲ ಕ್ಲೋಸ್ ಆಗಿತ್ತು, ಎಷ್ಟೋ ಜನಕ್ಕೆ ಊಟವನ್ನ ಕೊಟ್ಟಿದೆ. ಎಲ್ಲ ರೀತಿಯ ಸಹಾಯವನ್ನ ಜನರಿಗೆ ಮಾಡ್ತಾ ಇದೆ. ಹಾಗಾಗಿ ಇಂತಹ ಸ್ವಯಂ ಸೇವಾ ಸಂಸ್ಥೆಗಳು ಅತ್ಯಂತ ಅವಶ್ಯಕ ಅಂತ ನಾವು ಹೇಳ್ಬೋದು. ಇದರ ಕೆಲವು ಪ್ರಮುಖ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದ್ರೆ NGO ಇದನ್ನ ವಿಸ್ತರಿಸಿ ಬರೆಯಿರಿ. ಏನ್ NGO ಅಂದ್ರೆ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ. ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಇದಕ್ಕೆ ಉತ್ತರ ಎ, ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ. ಎರಡನೇದಾಗಿ NGOs ಆರ್ ದ ಇಂಪಾರ್ಟೆಂಟ್ ಆರ್ಗನ್ಸ್ ಆಫ್, ಅಂದ್ರೆ NGOಗಳು ಯಾವುದರ ಪ್ರಮುಖ ಆರ್ಗನ್ಸ್ ಅಂದ್ರೆ ಅಂಗಗಳು ಅಂತ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದೆ. ಥರ್ಡ್ ಸೆಕ್ಟರ್ ಅಂದ್ರೆ ಮೊದಲ ಅಂಗ ಪಬ್ಲಿಕ್ ಸೆಕ್ಟರ್, ಎರಡನೆಯ ಅಂಗ ಪ್ರೈವೇಟ್ ಸೆಕ್ಟರ್, ಮೂರನೆಯ ಅಂಗ NGOಗಳು ಅಥವಾ ಸ್ವಯಂ ಸೇವಾ ಸಂಸ್ಥೆಗಳು. ಆನ್ಸರ್ ಡಿ ಅಂತ. ಹಾಗೆ ವಿಚ್ ಒನ್ ಈಸ್ ದ NGOs ಪ್ರಾಬ್ಲಮ್ಸ್ ಅಂತ. ಯಾವುದು NGOನ ಸಮಸ್ಯೆ? ಈಗ ತಾನೇ ತಿಳ್ಕೊಂಡ್ವಿ, ಲ್ಯಾಕ್ ಆಫ್ ಹ್ಯೂಮನ್ ರಿಸೋರ್ಸಸ್ ಅಂದ್ರೆ ಅಲ್ಲಿ ಮಾನವ ಸಂಪನ್ಮೂಲದ ಕೊರತೆಯನ್ನ ನಾವು ಕಾಣ್ತೀವಿ. ಅದು NGOನ ಪ್ರಮುಖ ಸಮಸ್ಯೆ. ಹಾಗೆ ಮತ್ತೊಂದು ಪ್ರಶ್ನೆ, ವಿಚ್ ಒನ್ ಈಸ್ ನಾಟ್ ದ ಪ್ರಾಬ್ಲಮ್ ಆಫ್ NGO? ಯಾವುದು NGOದ ಸಮಸ್ಯೆ ಅಲ್ಲ? ಯಾವ್ದಿರ್ಬೋದು ಅಂದ್ರೆ ರಿಮೂವಲ್ ಆಫ್ ಪಾವರ್ಟಿ. ಆನ್ಸರ್ ನೋಡಿ ಬಿ, ರಿಮೂವಲ್ ಆಫ್ ಪಾವರ್ಟಿ ಅಂದ್ರೆ ಬಡತನ ನಿವಾರಣೆ NGOದ ಸಮಸ್ಯೆ ಅಲ್ಲ ಅಂತ. ಹಾಗೆ ಈ ಒಂದು ಟಾಪಿಕ್ ಅನ್ನ ನೀವು ಅಧ್ಯಯನ ಮಾಡಬೇಕಾದ್ರೆ ಈ ಕೆಲವು ಪ್ರಮುಖ ಪುಸ್ತಕಗಳನ್ನ ನೀವು ರೆಫರ್ ಮಾಡಬಹುದು.
ಅಂದ್ರೆ ಇಂದಿನ ತರಗತಿಯಲ್ಲಿ ನಾವು ಸ್ವಯಂ ಸೇವಾ ಸಂಸ್ಥೆ ಅಂದ್ರೆ ಏನು, ಹಾಗೆ ಸ್ವಯಂ ಸೇವಾ ಸಂಸ್ಥೆಗಳ ಪ್ರಾಮುಖ್ಯತೆ ಮತ್ತು ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.